ಟೆಂಪಲ್ ಬಂದ್ಬಿಟ್ಟು ಆಶಾಪುರ ಶ್ರೀ ಮಾತಾಜಿ ಟೆಂಪಲ್ ಅಂತ ಇಲ್ಲಿ ನೀವೇನೇ ಅನ್ಕೊಂಡು ಚೀಟಿ ಬರೆದು ಹಾಕಿದ್ರು ನೆರವೇರುತ್ತೆ ಅಂತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್. ಇವತ್ತು ವ್ಲಾಗ್ ಬಂದು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ನಾನು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಟೆಂಪಲ್ ಹೆಂಗಿದೆ ಏನು ಎಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ವ್ಲಾಗಲ್ಲಿ ಹಾಕಿರ್ತೀನಿ. ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಸೊ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 11 o'clock ಆಗ್ತಾ ಇದೆ. ಈಗ ಹೊರಟಿದ್ದೀವಿ. ಟೆಂಪಲ್ ಇರೋದು ಬನ್ನರಘಟ್ಟ ರೋಡಲ್ಲಿ. ಸೊ ಬನ್ನಿ ಹೀಗೆ ಹೋಗ್ತಾ ಇರೋಣ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಹೋಗೋಣ. ಸೊ ನಾವು ಇವಾಗ ಹೋಗ್ತಿರೋ ಟೆಂಪಲ್ ಬಂದ್ಬಿಟ್ಟು ಆಶಾಪುರ ಶ್ರೀ ಮಾತಾಜಿ ಟೆಂಪಲ್ ಅಂತ. ಇದು ಆಲ್ಮೋಸ್ಟ್ ಬನ್ನೇರುಘಟ್ಟ ರೋಡ್ ಹಿಂದ್ಗಡೆ ಬರುತ್ತಂತೆ. ಸೊ ನಿಮಗೆ ಬ್ಯಾಂಗ್ಳೂರಿಂದ ನಮ್ಮ ಮನೆಯಿಂದ ಇದು ಆಲ್ಮೋಸ್ಟ್ 25-30 ಕಿಲೋಮೀಟರ್ ದೂರದಲ್ಲಿದೆ. ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಟ್ರಾಫಿಕ್ ಅಷ್ಟೇನಿಲ್ಲ, ಕಮ್ಮಿನೇ ಇದೆ. ಇದೇನು ಬೆಂಗಳೂರಿಂದ ಹತ್ರನೇ ಗೈಸ್, ಆಲ್ಮೋಸ್ಟ್ ಕಿಲೋಮೀಟರ್ಸ್ ಅಷ್ಟೇ ಮನೆಯಿಂದ. ಸೊ ಬನ್ನಿ ಹೀಗೆ ಹೋಗ್ತಾ ಇರೋಣ. ದೇವಸ್ಥಾನದ 1.5 ಕಿಲೋಮೀಟ್ರ್ ಹಿಂದ್ಗಡೆಯಿಂದ ಈ ಥರ ನೋಡಿ, ಸುತ್ತಮುತ್ತ ಗಿಡಗಳು, ಗ್ರೀನರಿ, ರೋಡ್ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಹಿಂದೆ ನೋಡ್ಬೋದು ನೀವು ದೇವಸ್ಥಾನ. ಇದು ಆಶಾಪುರ ಮಾತಾಜಿ ದೇವಸ್ಥಾನ. ತುಂಬ ರಶ್ ಇದೆ, ಸಂಡೇ ಆಗಿರೋದ್ರಿಂದ ಎಲ್ಲ ಜನ ಬಂದಿದ್ದಾರೆ. ಎಲ್ಲ ಸುತ್ತು ಕಾರ್ಗಳು, ಫುಲ್ ಕ್ಯೂ ಇದೆ. ನೋಡೋಣ ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸ್ಟೋರಿ ಅಂತ ಲೈಕ್ ಏನು ಇಲ್ಲಿಂದು ಸ್ಟೋರಿ ಅಂತ ಅಂದರೆ, ಇವರು ಆಶಾಪುರ ಮಾತಾಜಿ ಬಂದುಬಿಟ್ಟು ರಾಜಸ್ಥಾನದ ಕುಲದೇವತೆ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಯಾರೇ ಸಹ ಬಂದುಬಿಟ್ಟು ಹರಕೆ ಹೊತ್ಕೊಂಡು ಚೀಟಿಲಿ ಬರೆದಾಕಿದ್ರೆ ಖಂಡಿತವಾಗೂ ನೆರವೇರುತ್ತೆ. ಸೊ ನೀವು ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಗಣಪತಿ ದರ್ಶನ ಮಾಡ್ಬೋದು. ಗಣಪತಿ ದೇವ್ರ ದರ್ಶನ ಆಗಿದ ತಕ್ಷಣವೇ ಪಕ್ಕದಲ್ಲಿ ಆಶಾಪುರ ಮಾತಾಜಿ ಇರ್ತಾರೆ. ಅದಾದಮೇಲೆ ರಾಜರಿರ್ತಾರೆ. ಸೊ ಈ ರಾಜರೇ ದೇವಸ್ಥಾನ ಎಲ್ಲ ಕಟ್ಟೋಕ್ಕೆ ಹೆಲ್ಪ್ ಮಾಡಿದ್ದು ಅಂತ ತಿಳ್ಕೊಂಡೆ ನಾನು. ಅವರು ಲೈಕ್ ಇಲ್ಲಿ ದೇವರಿಗೆ ಕಾವಲುಗಾರ ಥರ ಇರ್ತಾರೆ ಅವರು. ಸೊ ಇದೊಂದು ಚಿಕ್ಕ ಸ್ಟೋರಿ ಈ ದೇವಸ್ಥಾನದ್ದು. ಸೊ ನಿಮಗೆ ಯಾವುದೇ ಥರದ ಹರಕೆ ಇದ್ರೂ ಇಲ್ಲಿ ಬಂದುಬಿಟ್ಟು ದೇವ್ರ ಹತ್ರ ಚೀಟಿ ಬರೆದು ಹಾಕಿದ್ರೆ, ದೇವಿಯ ಆಶೀರ್ವಾದ ತೊಗೊಂಡ್ರೆ ನೀವು ಅದು ಹರಕೆ ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಆ ಚೀಟಿ ಬರೆದಾಕ್ತೀನಿ, ಬನ್ನಿ. ಸೊ ನೋಡ್ಬೋದು ನೀವು, ಎಲ್ಲರೂ ಇಲ್ಲಿ ಚೀಟಿ ಬರಿತಾ ಇದ್ದಾರೆ. ಈ ಥರ ಚೀಟಿ ಬರೆದ್ಬಿಟ್ಟು ಈ ಉಂಡಿ ಒಳಗಡೆ ಹಾಕಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ ಚೀಟಿ ಬರೆದು ಹಾಕೋಣ ನಾವು. ಸೊ ನಾನು ಹಿಂದ್ಗಡೆ ನೀವು ನೋಡ್ಬೋದು ಜನ ಎಲ್ಲ ಚೀಟಿ ಬರೆದು ಹಾಕ್ತಿದ್ದಾರೆ. ಇದೇ ಆ ಉಂಡಿ. ಇಲ್ಲಿ ನೀವೇನೇ ಅಂದ್ಕೊಂಡು ಚೀಟಿ ಬರೆದು ಹಾಕಿದ್ರೂ ನೆರವೇರುತ್ತೆ ಅಂತಾರೆ. ಸೊ ನಂದು ಕೆಲವೊಂದು ಹರಕೆಗಳಿದೆ, ಬರೆದು ಹಾಕ್ತೀನಿ. ಸೊ ನಂದು ಹರಕೆ ಹಾಕ್ತಾಯಿದ್ದೀನಿ ಉಂಡಿ ಒಳಗಡೆ. ದೇವರೇ ಬೇಗ ನನ್ನ ಹರಕೆ ನೆರವೇರ್ಸಮ್ಮ. ಸೊ ದೇವಸ್ಥಾನದಲ್ಲಿ ಈ ಥರ ಒಂದು ಚಿಕ್ಕ ಕೊಬ್ಬರಿ ಕೊಡ್ತಾರೆ. ಕೊಬ್ಬರಿನ ನೀವು ಹರಿಸ್ಕೊಂಬಿಟ್ಟು ಇಲ್ಲಿ ಬೆಂಕಿ ಥರ ಲೈಕ್ ಆ ಜಾಗ ಮಾಡಿದ್ದಾರೆ. ಸೊ ಇದನ್ನು ಹರಿಸ್ಕೊಂಬಿಟ್ಟು ನೀವು ಇಲ್ಲಿ ಹಾಕಿದ್ರೆ ಅದು ಕೂಡ ನೆರವೇರುತ್ತೆ. ಸೊ ಇದು ಒಂದು ನಂಬಿಕೆ ಈ ದೇವಸ್ಥಾನದ್ದು. ಸೊ ನೋಡಿ ಈ ಥರ ಇಲ್ಲಿ ಹರಿಸ್ಬಿಟ್ಟು ಇಲ್ಲಿ ಹಿಂಗೆ ಹಾಕಿದ್ರೆ ಎಲ್ಲ ನೆರವೇರುತ್ತಂತೆ. ಸೊ ನೋಡ್ಬೋದು ನೀವು, ಈ ಥರ ಒಂದೇನಾದ್ರು ಹರಿಸ್ಕೊಂಡ್ಬಿಟ್ಟು ಹಿಂಗೆ ಹಾಕಬೇಕು. ಹಾಕಿದ ತಕ್ಷಣ ನಮ್ಮ ದೇವರು ನಮ್ಮ ಏನೇನಿದೆ ಎಲ್ಲ ಈಡೇರಿಸ್ತಾರಂತೆ. ಸೊ ದರ್ಶನ ಎಲ್ಲ ಮುಗಿಸಿ ಇವಾಗ ನಾವು ಪ್ರಸಾದ ಕೌಂಟ್ರಿಗೆ ಬರ್ತಾಯಿದ್ದೀವಿ. ಅಲ್ಲಿ ಹೋಗೋಣ. ಈ ಥರ ಕ್ಯೂ ಇದೆ. ಸೊ ನೋಡ್ಬೋದು ನೀವು, ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ. ಬನ್ನಿ ಹೀಗೆ ಹೋಗ್ತಾ ಇರೋಣ. ಸೊ ಈ ಥರ ಸ್ವೀಟು
ಈ ಥರ ಸದಾ ಪಾರ್ಸಿ ಈ ಥರ ಪ್ರಸಾದ ತಗೊಳ್ಳೋಕ್ಕಿಂತ ಮುಂಚೆ ನೀವು ಇಲ್ಲಿ ಆಫೀಸ್ ರೂಮಲ್ಲಿ ಬಂದು ಒಂದು ಚೀಟಿ ಕೊಡ್ತಾರೆ. ಆ ಚೀಟಿ ಇಸ್ಕೊಂಡು ಆಮೇಲೆ ನೀವು ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಪ್ರಸಾದ ತೊಗೋಬೇಕು. ಸೊ ಪ್ರಸಾದ ತಗೊಳ್ಳೋಕ್ಕಿಂತ ಮುಂಚೆ ನಿಮಗೆ ಈ ಥರ ಒಂದು ಚೀಟಿ ಕೊಡ್ತಾರೆ. ಈ ಚೀಟಿ ತೊಗೊಂಡೋಗಿ ನೀವು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಪ್ರಸಾದ ತೊಗೋಬೋದು. ಇದೇ ಈ ಚೀಟಿಗೆ ಏನು ಥರದ ಅಮೌಂಟ್ ಪೇ ಮಾಡೋಂಗಿರಲ್ಲ, ಬಟ್ ಇದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ಪ್ರಸಾದ ತೊಗೋಬೇಕಾಗುತ್ತೆ. ದೇವಸ್ಥಾನದ ರೈಟ್ ಸೈಡಲ್ಲಿ ನಿಮಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು ಈ ಪಾರ್ಕಲ್ಲಿ. ನೋಡಿ ಹಾಗೆ ತೋರಿಸ್ತೀನಿ ನಿಮಗೆ ಪಾರ್ಕ್ ಎಲ್ಲ ಹೆಂಗಿದೆ ಅಂತ. ಚಿಕ್ಕದಾಗೊಂದು ಮಿನಿ ಪಾರ್ಕ್ ಅಂತ ಹೇಳ್ಬೋದು. ನೋಡಿ ಈ ಥರ ಒಂದು ಚಿಕ್ಕದಾಗೆ ಮಿನಿ ಪಾರ್ಕ್ ಮಾಡಿದ್ದಾರೆ. ನೋಡಿ ಮಕ್ಕಳೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ಚಿಕ್ಕ ಟೆಂಪಲ್ ಟೂರ್ ಥರ ಒಂದು ವ್ಲಾಗು. ಫಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೀವಿಲ್ಲಿ ತುಂಬ ಮಾರ್ವಾಡಿಗಳು, ರಾಜಸ್ಥಾನೀಸ್ನ ನೋಡ್ಬೋದು. ಇಲ್ಲಿ ಅವರೇ ತುಂಬ ಜನ ಬಂದಿದ್ದಾರೆ, ಯಾಕಂದರೆ ಅವ್ರದ್ದು ಇದು ಕುಲದೇವತೆ ಅಂತ ಹೇಳ್ತಾರಲ್ಲ. ಸೊ ಅವ್ರನ್ನ ಇಲ್ಲಿ ತುಂಬ ನೋಡ್ಬೋದು ನೀವು. ಬಟ್ ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ತಿಳ್ಕೊಂಡೆ ಹೇಗೆ ಏನು ಅಂತ. ಸೊ ವ್ಲಾಗ್ ಇಷ್ಟ ಆಗಿದರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.